ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಈ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇಲ್ಲ, ಎರರ್ ಬರ್ತಾ ಇದೆ ಅಂತ ಹೇಳಿದ್ನಲ್ವ, ಅದು ಈಗ ಕಂಪ್ಲೀಟಾಗಿ ಫಿಕ್ಸ್ ಆಗಿದೆ, 100% ಫಿಕ್ಸ್ ಆಗಿದೆ. ಪ್ರಾಬ್ಲಮ್ ಯೂಟ್ಯೂಬ್ ಕಡೆಯವರಿಂದ ಏನಿಲ್ಲ. ಈ ಚಾನಲಲ್ಲೇ ಕೆಲವು ಸೆಟ್ಟಿಂಗ್ಸ್ನ ಚೇಂಜ್ ಮಾಡೋದಿತ್ತು. ಅದನ್ನು ನಾನು ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡು ಆ ಚಾನಲಲ್ಲಿರುವಂಥ ಕೆಲವು ಸೆಟ್ಟಿಂಗ್ಸ್ನೆಲ್ಲ ಚೇಂಜ್ ಮಾಡಿದೆ. ಸರಿ ಹೋಯಿತು. ನಾನೊಂದು ವೀಡಿಯೋನ ಪ್ರೈವೇಟಲ್ಲಿಟ್ಟು ಅಪ್ಲೋಡ್ ಮಾಡಿ ಚೆಕ್ ಮಾಡಿದೆ, ಈಸಿಯಾಗಿ ಅಪ್ಲೋಡ್ ಆಯಿತು, ಯಾವುದೇ ಎರರ್ ಬರಲಿಲ್ಲ. ಸೊ ಹಾಗಾಗಿ ಮತ್ತೆ ನಾನು ಇದೇ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇದೊಂದು ವೀಡಿಯೋ, ಈ ಸ್ಲೀವ್ಸ್ ಡಿಸೈನ್ ವೀಡಿಯೋ ಏನಂದರೆ ಆಲ್ರೆಡಿ ರೆಕಾರ್ಡ್ ಮಾಡಿ ಇಟ್ಕೊಂಡಿರೋದು. ಈ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಿಂದ ನಿಮಗೆ ಬೋರ್ಡ್ ಮೇಲೆ ಥಿಯರಿ ಕ್ಲಾಸಸ್ನ ತೊಗೊಳ್ತಾ ಇದ್ದೀನಿ. ನಿಮಗೆ ಇನ್ನಷ್ಟು ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಕ್ಲಿಯರಾಗಿ ಯಾವುದೇ ಡೌಟ್ ಇಲ್ಲದೆ ನಾನು ಹೊಸ್ದಾಗಿ ನಿಮಗೂ ಕೆಲವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಕಂಟೆಂಟು ಸ್ವಲ್ಪ ಹೊಸ್ದಾಗಿರುತ್ತೆ. ನಿಮಗೆ ಪ್ರತಿಯೊಂದು ವೀಡಿಯೋನೂ ನಾನು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಕಟ್ ಮಾಡಿ ತೋರಿಸಿದ್ದೀನಿ. ಸೊ ಹೊಸ್ದಾಗಿ ಕೆಲಸ ಕಲಿಯೋರ್ಗೆ ಏನು ಅಂದರೆ ಇನ್ನಷ್ಟು ಬೆಟರಾಗಿ ಈಸಿಯಾಗಿ ಅರ್ಥ ಆಗಲಿ ಅಂತ ಬೋರ್ಡ್ ಮೇಲೆ ಥಿಯರಿ ಕ್ಲಾಸಸ್ನ ತೊಗೊಳ್ತಾ ಇದ್ದೀನಿ. ವೀಡಿಯೋಸ್ ಇನ್ನು ಮುಂದೆ ಬರುವಂಥ ವೀಡಿಯೋಸು ತುಂಬ ಚೆನ್ನಾಗಿರುತ್ತೆ. ಬಿಗಿನರ್ಸ್ಗಂತೂ 100% ಹೆಲ್ಪ್ ಆಗುತ್ತೆ. ಅದು ಇನ್ನೊಂದು 2 ದಿನದಲ್ಲೇ ನಾನು ಸ್ಟಾರ್ಟ್ ಮಾಡ್ತೀನಿ. ಆ ಕ್ಲಾಸಸ್ ವೀಡಿಯೋನ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೆ ಹೊಸ್ದಾಗಿ ಟೈಲರಿಂಗ್ ಕೆಲಸ ಕಲಿಯೋರು ಇನ್ನು ಮುಂದೆ ಬರುವಂಥ ವೀಡಿಯೋಸ್ನ ರೆಗ್ಯುಲರಾಗಿ ಫಾಲೋ ಮಾಡಿ 100% ನೀವು ಈ ಟೈಲರಿಂಗ್ ಕೆಲಸನ ಕಲ್ತ್ಕೊಳ್ತೀರ. ಇದೊಂದು ವೀಡಿಯೋ, ಈ ಸ್ಲೀವ್ಸ್ ಡಿಸೈನ್ದು, ಇದು ನಿಮಗೆ ಇದು 3 ವೀಡಿಯೋ ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಈಗ ಈ ಪ್ರಾಬ್ಲಮ್ ಫಿಕ್ಸ್ ಆಗಿರೋದ್ರಿಂದ ಈ ಸ್ಲೀವ್ಸ್ ಡಿಸೈನ್ ವೀಡಿಯೋ ಇದೇ ಚಾನಲಲ್ಲಿ, ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಸ್ಲೀವ್ಸ್ ಡಿಸೈನ್ ವೀಡಿಯೋ ಒಂದು ನೋಡಿ. ನೆಕ್ಸ್ಟ್ ವೀಡಿಯೋದಿಂದ ಬಿಗಿನರ್ಸ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂಥ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈಗ ಸ್ಲೀವ್ಸ್ ಡಿಸೈನ್ ವೀಡಿಯೋ ಪ್ಲೇ ಆಗುತ್ತೆ, ನೋಡಿ. ಹಾಗೆ ಈ ಚಾನಲ್ನ ನೀವು ಹೊಸ್ದಾಗಿ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಇನ್ನು ಮುಂದೆ ಬರುವಂಥ ವೀಡಿಯೋಸು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಲಾಸ್ಟ್ 2 ವೀಡಿಯೋಸ್ನಲ್ಲಿ ಫ್ರಂಟ್ ಸೈಡ್ ಪಾರ್ಟು ಮತ್ತು ಈ ಬ್ಯಾಕ್ ಸೈಡ್ ಪಾರ್ಟು ಡಿಸೈನ್ಸು ನಾನು ನಿಮಗೆ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಇದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಸ್ಲೀವ್ಸ್ ಡಿಸೈನು ನೀವು ತಮ್ನೇಲಲ್ಲಿ ನೋಡಿದಿರಲ್ವ, ಅದಕ್ಕೆ ಇದೊಂದು ಲೇಸ್ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇದು ಜಿಪ್ಪು ಸೈಡು ಇದಕ್ಕೆ ಬ್ಯಾಕ್ ಹುಕ್ಸು ಮತ್ತು ಫ್ರಂಟ್ ಹುಕ್ಸ್ 2 ಇಲ್ಲಲ್ವ, ಹಾಗಾಗಿ ಸೈಡ್ಗೆ ಜಿಪ್ಪು. ಸ್ಲೀವ್ಸು ಡಿಸೈನ್ ಮಾಡೋದಕ್ಕೆ ನಾನು ಇದೇ ಕ್ಲಾತ್ನೇ ತೊಗೊಂಡಿದ್ದೀನಿ. ಈ ಟೈಪ್ ಕ್ಲಾತ್ ಆದರೆ ನಮಗೆ ಬೆಟರ್ ಇರುತ್ತೆ. ನೆಕ್ಸ್ಟು ಈ ಸ್ಲೀವ್ಸ್ನ ಫಸ್ಟು ನಾವು ಈ ಡಿಸೈನ್ಗೆ ನಾರ್ಮಲ್ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ತೀವಲ್ವ, ಸೇಮೇ, ಏನು ಡಿಫ್ರೆನ್ಸ್ ಅಂತ ಇರೋದಿಲ್ಲ. ಇದನ್ನು ಬಟ್ಟೆ ದಪ್ಪ ಇರೋದ್ರಿಂದ ಜಸ್ಟ್ ಹಾಗೆ ನಾವು ಪಲ್ಟಾಯಿಸ್ಕೊಂಡು ಪಕ್ಕ ಮಾಡ್ಬೋದು. ಯಾವ ರೀತಿ ಅಂದರೆ ಮೇನ್ ಫ್ಯಾಬ್ರಿಕ್ನ ನಾವು ಫಸ್ಟು ಸೀದಾ ಹಾಕ್ಕೊಳ್ಬೇಕು. ಸೀದಾ ಹಾಕ್ಕೊಂಡು ಈ ಲೈನಿಂಗ್ ಪೀಸ್ನ 2 ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು. ಸೀದಾ ಮೇಲೆ ಅಂದರೆ ಒರಿಜಿನಲ್ ಪೀಸ್ ಮೇಲೆ ಈ ಲೈನಿಂಗ್ ಪೀಸ್ನ ಹಾಕ್ಕೊಳ್ಬೇಕು. ಈ ರೀತಿ ಆಪೋಸಿಟ್ನಲ್ಲಿರಬೇಕು, ನೆನಪಿರಲಿ. ಈ ಮಾರ್ಜಿನ್ ಏನು ನಾವು ಬಿಟ್ಟಿರ್ತೀವೋ ಆ ಮಾರ್ಜಿನ್ಗೆ ಸ್ಟ್ರೈಟಾಗಿ ಒಂದು ಹೊಲಿಗೆನ ಹಾಕ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಇರುವಂಥ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಲೈನಿಂಗ್ನ ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ. ರಿವರ್ಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಈ ರೀತಿ ಸ್ಲೀವ್ಸ್ನ ಮೇನ್ ಫ್ಯಾಬ್ರಿಕ್ ದಪ್ಪ ಇದ್ದರೆ ಮಾತ್ರ ಈ ಮೆಥಡ್ನ ಫಾಲೋ ಮಾಡಬೇಕು. ಮತ್ತು ಮೇನ್ ಫ್ಯಾಬ್ರಿಕ್ಕು ತೆಳುವಿತ್ತು ಅಂದರೆ ಈ ಮೆಥಡ್ನಲ್ಲಿ ಸ್ಲೀವ್ಸ್ನ ಪಕ್ಕ ಮಾಡಬಾರ್ದು, ಕಚ್ಚ ಅನ್ನೋದು ಹಾಗೆ ಕಾಣಿಸುತ್ತೆ. ನೀವು ಈ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡ್ಕೊಳ್ಬೋದು. ಡೈರೆಕ್ಟಾಗಿ ಹಾಗೆ ಲೈನಿಂಗ್ ಬೇಕಾದರೂ ಅಟ್ಯಾಚ್ ಮಾಡ್ಕೊಳ್ಬೋದು, ಅದು ನಿಮ್ಮ ಚಾಯ್ಸ್. ಸ್ಟಿಚ್ ಹಾಕಿದರೆ ಅಸಹ್ಯವಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾವು ಆಲ್ರೆಡಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿದ್ವಲ್ವ, ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹಾಕುವಂಥ ಅವಶ್ಯಕತೆ ಏನಿರೋದಿಲ್ಲ.
ಸ್ಲೀವ್ಸ್ ಎರಡು ರೆಡಿ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರುವಂಥ ಮೇನ್ ಫ್ಯಾಬ್ರಿಕ್ನ ನಾವು ಕಟ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ರೆಡಿ ಆಯ್ತಲ್ವ. ನೆಕ್ಸ್ಟು ಈ ಡಿಸೈನ್ಗೋಸ್ಕರ ಇದೇ ಕ್ಲಾತು ನೋಡಿ, ನಿಮಗೆ ಈ ಕ್ಲಾತು ಒಂದು ಅರ್ಧ ಮೀಟ್ರ್ ತೊಗೊಂಡಿರಿ. ಇದನ್ನು ಈ ರೀತಿ ಫಸ್ಟು ಡಬಲ್ ಫೋಲ್ಡಿಂಗ್ನ ಮಾಡ್ಕೊಂಡಿರಬೇಕು. ಓಕೆನಾ. ಈ ರೀತಿ ಡಬಲ್ ಫೋಲ್ಡಿಂಗ್ ಇರಬೇಕು. ಫೋಲ್ಡಿಂಗು ನಮ್ಮ ಸೈಡ್ ಇರಲಿ. ಈಗ ನಿಮಗೊಂದು ಮೆಜರ್ಮೆಂಟ್ ತಿಳಿಸ್ಕೊಡ್ತೀನಿ, ಅದೇ ರೀತಿ ನೀವು ಫಾಲೋ ಮಾಡಿ. ನಮಗೆ ಈ ಲೆಂತು ಜನರಲಾಗಿ ಒಂದು 13 ಇಂಚ್ ಇರಲಿ ಸಾಕಾಗುತ್ತೆ. ಓಕೆನಾ. ನೆಕ್ಸ್ಟು ಇಲ್ಲಿ ಒಂದು 4 ಇಂಚ್ ಇರಲಿ ಒಂದು ಸೈಡು, ಈ ಕಡೆ ಸೈಡು ಒಂದು 7 ಇಂಚ್ 7.5 ಇಂಚ್ ಇದ್ದರೂ ಆಯಿತು. 7 ಇಂಚ್ ತೊಗೊಳ್ಳಿ ಸಾಕಾಗುತ್ತೆ. ನಾನೀಗ ಸಿಂಗಲ್ ಸೈಡ್ ಮಾತ್ರ, ಒಂದು ಸೈಡ್ ಸ್ಲೀವ್ಸ್ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಫೋಲ್ಡಿಂಗ್ ಇರೋದು ಇನ್ನೊಂದು ಪೀಸು ನೀವು ತೊಗೊಳ್ಬೇಕಾಗುತ್ತೆ. ಒಟ್ಟು 4 ಫೋಲ್ಡಿಂಗ್ ಇರಬೇಕು. ಈಗ ಇದಿರೋದು ಡಬಲ್ ಫೋಲ್ಡಿಂಗ್, ಅಂದರೆ ಒಂದು ಸ್ಲೀವ್ಸ್ಗೆ ಮಾತ್ರ ಇರೋದು. 2 ಸ್ಲೀವ್ಸ್ಗೆ ಒಟ್ಟಿಗೆ ನೀವು ಕಟ್ ಮಾಡ್ಕೊಳ್ಬೇಕಂದ್ರೆ ಇನ್ನೊಂದು ಫೋಲ್ಡಿಂಗ್ನ ಇದೇ ಕ್ಲಾತ್ ಮೇಲೆ ಇನ್ನೊಂದು ಫೋಲ್ಡಿಂಗ್ ಹಾಕ್ಕೊಂಡು ನೀವು ಕಟ್ ಮಾಡ್ಬೋದು. ಇಲ್ಲಾಂದರೆ ಒಂದು ಪೀಸ್ನ ಫಸ್ಟು ಈ ರೀತಿ ಕಟ್ ಮಾಡಿಕೊಂಡು ನಂತರ ಬೇಕು ಅಂದರೆ ನೀವು ಮತ್ತೆ ಇನ್ನೊಂದು ಕ್ಲಾತ್ನ ಈ ಪೀಸ್ ಅದರ ಮೇಲ್ಗಡೆ ಇಟ್ಟು ಕಟ್ ಮಾಡ್ಬೋದು. ಇಲ್ಲಿಂದ ಶೇಪು ನೋಡಿ, ಈ ರೀತಿ ನೀವು ಒಂದು ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಇಲ್ಲಿ 7 ಇಂಚ್ ನಾವು ತೊಗೊಂಡಿದ್ದೀವಲ್ವ, ಇಲ್ಲಿ ಫಸ್ಟು ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಚಿಕ್ಕದಾಗಿ ಇದರ ಮೇಲ್ಗಡೆ ನಾವೊಂದು ಸ್ಟಿಚ್ನ ಮಾಡ್ಕೊಳ್ಬೇಕು. ನಾನು ಸೇಮ್ ದಾರದಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಥ್ರೆಡ್ನ ಚೇಂಜ್ ಮಾಡಿಕೊಂಡು ಸ್ಟಿಚ್ ಮಾಡಿ. ನೆಕ್ಸ್ಟು ಈ ಕಲರ್ ಕಾಂಬಿನೇಷನ್ಗೆ ಸೂಟ್ ಆಗುವಂಥ, ನಿಮ್ಗೆ ಇಷ್ಟ ಆಗುವಂಥ ಒಂದು ಲೇಸ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಇದು ಕಟ್ ವರ್ಕ್ ಇರೋದ್ರಿಂದ ನಾನು ತುಂಬ ನಿಧಾನವಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಟೋನ್ ಇದೆ ಮತ್ತು ನೀಡ್ಲು ಪಾಯಿಂಟ್ ಹೋಗುತ್ತೆ, ಹಾಗಾಗಿ ತುಂಬ ನಿಧಾನವಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಲೇಸು ನೀವು ನೋಡ್ಕೊಳ್ಳಿ, ನೀವು ಕಲರ್ ಕಾಂಬಿನೇಷನ್ ಮತ್ತು ನಿಮ್ಗೆ ಇಷ್ಟ ಆಗುವಂಥ ಲೇಸ್ನ ತೊಗೊಂಡು ನೀವು ಈ ರೀತಿ ಲೇಸ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಲೇಸು ಈ ರೀತಿ ಅಟ್ಯಾಚ್ ಮಾಡ್ಕೊಂಡ ನಂತರ ನೋಡಿ, ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು 2 ಸೈಡು ಫ್ರಿಲ್ಸ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಇದು ಆಪೋಸಿಟ್ ಸೈಡಲ್ಲಿರಲಿ, ಅಂದರೆ ಆ ಕಡೆ ಸೈಡ್ ಇರಲಿ ಫ್ರಿಲ್ಸ್ ಅನ್ನೋದು ಈ ರೀತಿ. ಎಷ್ಟು ಫ್ರಿಲ್ಸ್ ಬರುತ್ತೋ ಅಷ್ಟು ಫ್ರಿಲ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಫ್ರಿಲ್ಲು 1/4 ಇಂಚ್ ಇರಲಿ, ತುಂಬ ದೊಡ್ಡದಾದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಆ ಕಡೆ ಸೈಡು ಈ ಕಡೆ ಸೈಡು 2 ಸೈಡು ಈ ರೀತಿ ಫ್ರಿಲ್ಸ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಓಕೆನಾ. ಈ ಲೇಸು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿರುತ್ತೆ.
ಓಕೆ, ಇದು ಸ್ಮೂತ್ ಇರಬೇಕು, ಅಂದರೆ ಈ ರೀತಿ ಟರ್ನ್ ಆಗಬೇಕು. ಇದು ಸ್ಟೋನ್ ಇರೋದ್ರಿಂದ ಅಷ್ಟು ಟರ್ನ್ ಆಗ್ತಾಯಿಲ್ಲ. ಈ ಲೇಸು ಸ್ವಲ್ಪ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಎರಡು ಸೈಡು ಫ್ರಿಲ್ಸ್ನ ನಾವು ಸ್ಟಿಚ್ ಮಾಡಿಕೊಂಡ ನಂತರ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಸೆಂಟ್ರ್ ಇರುತ್ತಲ್ವ, ಸೆಂಟ್ರಿಂದ 1.5 ಇಂಚು, ಈ ಕಡೆ ಸೈಡ್ 1.5 ಇಂಚ್ ತೊಗೊಳ್ಳಿ. ಇಲ್ಲಿಂದ ನೀವು ಈ ಗ್ಯಾಪ್ ಎಷ್ಟಿರುತ್ತೋ ನೋಡ್ಕೊಳ್ಳಿ, ಅಂದರೆ ಈ ಫ್ರಿಲ್ಸ್ ಸ್ಟಿಚ್ ಮಾಡ್ಕೊಂಡಿರೋದು. ಅದಕ್ಕೆ ಮಾರ್ಕ್ ಮಾಡಿಕೊಂಡು ಈ ಲೇಸು ಇಲ್ಲಿಂದನೂ ನೀವು ಈ ಲೇಸ್ನ ಈ ರೀತಿ ಇಟ್ಕೊಂಡು ಈ ಕಡೆ ಸೈಡಿಂದನೂ ಸ್ಟಿಚ್ ಮಾಡಬೇಕು. ನೆಕ್ಸ್ಟು ಈ ಎಕ್ಸ್ಟ್ರಾ ಇರುವಂಥ ಕ್ಲಾತ್ ಏನಿದೆಯೋ ಅದನ್ನು ನಾವು ಇಲ್ಲಿ ಸೆಂಟ್ರಿಂದ ಫ್ರಿಲ್ಸ್ ತಗೊಳ್ಬೇಕು. ಓಕೆನಾ, ಇಲ್ಲಿ ಸೆಂಟರಿಂದ ಫ್ರಿಲ್ಸ್ ತಗೊಳ್ಬೇಕು. ಈ ಸೆಂಟರಿಂದ ಫಸ್ಟು ನಮ್ಮ ಸೈಡ್ ಫ್ರಿಲ್ಸ್ನ ತಗೊಳ್ಳಿ. ಒಂದು 4 ಫ್ರಿಲ್ಸು ನಮ್ಮ ಸೈಡು, ಒಂದು 4 ಫ್ರಿಲ್ಸು ಇದಕ್ಕೆ ಆಪೋಸಿಟ್ ಸೈಡು. ನೋಡಿ, ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಫ್ರಂಟು ಬ್ಯಾಕ್ ಶೇಪ್ ನೋಡಿಕೊಂಡು ಯಾವ ಸೈಡ್ ಬರುತ್ತೋ ಇದು ಬ್ಯಾಕ್ ಸೈಡಿಂದ ಸ್ಲೀವ್ ಅಟ್ಯಾಚ್ ಬರುತ್ತೆ. ಇದು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡ್ರೆ ಮುಗೀತು. ಇದು ನಾಚು ಟು ನಾಚು ಕರೆಕ್ಟಾಗಿರಬೇಕು ಸ್ಲೀವ್ ಅಟ್ಯಾಚ್ ಮಾಡುವಾಗ. ಸ್ಲೀವ್ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಫ್ರಿಲ್ಸ್ ಅನ್ನೋದು ಅಡ್ಡ ಬಂದುಬಿಡುತ್ತೆ ಮತ್ತು. ಇದರಲ್ಲಿ ಸೆಂಟ್ರ್ ಪರ್ಫೆಕ್ಟಾಗಿ ಬರಬೇಕು, ಇಲ್ಲಾಂದರೆ ಫ್ರಿಲ್ಸು ಒಂದು ಸೈಡ್ ಜಾಸ್ತಿ ಒಂದು ಸೈಡು ಕಡಿಮೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಸ್ಲೀವ್ ಅಟ್ಯಾಚ್ ಮಾಡುವಾಗ ಸ್ವಲ್ಪನೇ ಚೆಕ್ ಮಾಡಿಕೊಂಡು ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ನಾವು ಎಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದರೂ ಅಡ್ಜಸ್ಟ್ಮೆಂಟಿಂಗ್ ಮಾಡದೇ ಇದ್ದರೆ ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ. ಸ್ಲೀವ್ಸ್ಗೆ ಡಬಲ್ ಸ್ಟಿಚ್ನ ಮಾಡಿಕೊಂಡು ಓವರ್ಲಾಕ್ನ ಮಾಡ್ಕೊಳ್ಬೇಕು. ಸ್ಲೀವ್ಸು ಸ್ಟಿಚ್ ಮಾಡಿದ ನಂತರ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಇದು ಸೈಡ್ ಫಿನಿಶಿಂಗ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ನೀವು ತಮ್ಮನೇಲಲ್ಲಿ ಆಲ್ರೆಡಿ ನೋಡಿದಿರಲ್ವ ಯಾವ ರೀತಿ ಇರುತ್ತೆ ಅನ್ನೋದು. ನೋಡಿ, ಇದೇ ರೀತಿಯೇ ನೀವು ಈ ಸ್ಲೀವ್ಸ್ ಡಿಸೈನ್ನ ಸ್ಟಿಚ್ ಮಾಡೋದು. ಕಂಪ್ಲೀಟಾಗಿ ನಿಮಗೆ ಈ ಬ್ಯಾಕ್ ಸೈಡ್ ನೆಕ್ ಡಿಸೈನ್ ಆಗಿರ್ಬೋದು, ಇಲ್ಲ ಫ್ರಂಟ್ ಸೈಡ್ ನೆಕ್ ಡಿಸೈನ್ ಆಗಿರ್ಬೋದು, ಈ ಸ್ಲೀವ್ಸ್ ಡಿಸೈನ್ ಆಗಿರ್ಬೋದು, ನಾವು
ಏನು ಅಂದರೆ ಈಗ ಯೂಟ್ಯೂಬಲ್ಲಿ ಆಗಿರ್ಬೋದು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ನೋಡ್ತೀವಲ್ವ, ಅಷ್ಟು ಈಸಿ ಅನಿಸೋದಿಲ್ಲ. ಯಾಕೆ ಅಂದರೆ ನಾವು ತಗೊಂಡಂಥ ಮೆಜರ್ಮೆಂಟು, ಅದಕ್ಕೆ ಅವ್ರು ಕೊಡುವಂಥ ಕ್ಲಾತ್ ಆಗಿರ್ಬೋದು, ಅದು ಡಿಫ್ರೆಂಟ್. ನಾವು ಎಂಟೈರ್ ಬ್ಲೌಸ್ನ ಕಟ್ ಮಾಡೋದ್ರಿಂದ ಸ್ವಲ್ಪ ನಮಗದು ಕಷ್ಟ ಅನಿಸುತ್ತೆ. ಅವ್ರು ತೋರಿಸೋಷ್ಟು ಈಸಿಯಾಗಿ ಇರೋದಿಲ್ಲ ಎಂಟೈರ್ ಬ್ಲೌಸು ರೆಡಿ ಮಾಡಬೇಕು ಅಂದರೆ. ಈಗ ನಾನು ನಿಮ್ಗೆ ಅದನ್ನು ಸಾಧ್ಯವಾದಷ್ಟು ಅರ್ಥ ಆಗೋ ರೀತಿಲಿ ಈಸಿ ಮೆಥಡ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಈ ವಿಡಿಯೋದಲ್ಲಿ. ಈಗ ನಿಮಗೇನು ಮೇನ್ ಇಂಪಾರ್ಟೆಂಟ್, ಸ್ಟಿಚಿಂಗ್ ಯಾವ ರೀತಿ ಮಾಡೋದು, ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಈ ಮಿಕ್ಕಿರೋದು ಸೈಡ್ ಫಿಟ್ಟಿಂಗು ಇರುತ್ತೆ. ಸ್ಲೀವ್, ಆ ಕಡೆ ಸ್ಲೀವ್ಸು ಸೇಮ್ ಇದೇ ರೀತಿಯೇ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡೋದು, ಸೈಡ್ ಫಿಟ್ಟಿಂಗ್ ಮಾಡೋದು, ಜಿಪ್ ಅಟ್ಯಾಚ್ ಮಾಡೋದಿರುತ್ತೆ. ಇಷ್ಟು ಈ ವಿಡಿಯೋದಲ್ಲಿ. ಇದು ನಿಮಗೆ ಕಂಪ್ಲೀಟ್ ಬ್ಲೌಸ್ದು ಕಟಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.